ಪದ್ಮಾನನೆ ಪದ್ಭೈ ಪದ್ಮಪತ್ರೆ ಪದ್ಮಪ್ರಿಯೆ ಪದ್ಮದಲಾಯತಾಕ್ಷೀಂ ವಿಶ್ವಪ್ರಿಯೆ ವಿಷ್ಣುಮನೋನುಕೂಲೆ ತುತ್ಪಾದ ಪದ್ಮಂ ಮೈ ಸನ್ನಿಧತ್ಸ್ವಾಂ ಯಾಸಾ ಪದ್ಮಾಸನಸ್ಥಾ ವಿಪುಲಕಟಿತಟಿ ಪದ್ಮಪತ್ರಾಯತಾಕ್ಷೀಂ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ಶ್ರೀ ಲಕ್ಷ್ಮೀಬೋರಹ ಸ್ವಾಮಿನಿ ನಮಃ. ಸಾಲಿಗ್ರಾಮ ಕ್ಷೇತ್ರಕ್ಕೆ ತಮ್ಮೆಲ್ಲರಿಗೂ ಸಹಿತ ಸ್ವಾಗತವನ್ನು ಕೋರ್ತಾ, ಲಕ್ಷ್ಮೀ ಬೋರಹ ಸ್ವಾಮಿಯ ಸಾಲಿಗ್ರಾಮ ಕ್ಷೇತ್ರ ವರಹಾದೇವರ ಅನುಗ್ರಹ ನಾಡಿನ ದೇಶದ ಸಮಸ್ತರಿಗೂ ಇರಲಿ. ಹಾಗೆ ಲಕ್ಷ್ಮೀ ಬೋರಹ ಸ್ವಾಮಿಯ ಸಾನ್ನಿಧ್ಯದಿಂದ ಪಬ್ಲಿಕ್ ಟಿವಿಯ ಸಮಸ್ತ ವೀಕ್ಷಕ ಬಂಧುಗಳಿಗೂ ತಮ್ಮೆಲ್ಲರಿಗೂ ಶುಭ ಉಂಟಾಗಲಿ, ಒಳ್ಳೆಯದಾಗಲಿ. 2025 ಮುಗಿತಾ ಬಂತು. 2026 ಪ್ರಾರಂಭಕ್ಕೆ ಎಲ್ಲರೂ ಕಾತುರತೆಯಿಂದ ಕಾಯ್ತಿದ್ದಾರೆ. 2026ರಲ್ಲಿ ತಮ್ಮ ಆಗು ಹೋಗುಗಳು, ತಮಗೆ ಬೇಕಾಗಿರತಕ್ಕಂತಹ ಲಾಭ ನಷ್ಟಗಳು, ಜೊತೆಗೆ ಯಾವೆಲ್ಲ ಕೆಲಸ ಕಾರ್ಯಗಳಲ್ಲಿ ಏನೆಲ್ಲ ಲಾಭವಿದೆ, ಆ ಲಾಭ ನಷ್ಟ ಎಂಬತಕ್ಕಂಥದ್ದು ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ಪ್ರತಿಯೊಬ್ಬರ ಬದುಕಲ್ಲೂ ಸಹಿತ ಹೆಚ್ಚಿನ ಯಶಸ್ಸುಂಟಾಗಲಿ. 2026 ಇನ್ನೇನು ಯುಗಾದಿ ಹತ್ತಿರ ಆಗ್ತಾ ಇದೆ. ಆದರೆ 2026 ಈಗ ಪ್ರಾರಂಭ ಆಗ್ತಾ ಇದೆ. 25 ಮುಗಿದು 26ರ ಪ್ರಾರಂಭದಲ್ಲಿ ನಿಮ್ಮ ಅದೃಷ್ಟ ಎಂಬತಕ್ಕಂಥದ್ದು, ನಿಮ್ಮ ಕಾರ್ಯವೈಖರಿಗಳಂತಕ್ಕಂಥದ್ದು, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮೇಷದಿಂದ ಮೀನರಾಶಿವರೆಗೂ ಎಲ್ಲರಿಗೂ ಶುಭ ಉಂಟಾಗಲಿ ಅಂತ ಹೇಳ್ತೇನೆ. ಆದರೆ ಎಲ್ಲರಿಗೂ ಶುಭ ಉಂಟಾಗಲಿ ಅಂದರೆ ಎಲ್ಲರಿಗೂ ಒಳ್ಳೆಯದಾಗಲಿಕ್ಕೆ ಆಗುವುದಿಲ್ವಲ್ಲ. ಅವರವರ ಜಾತಕಚಾರ ಪ್ರಕಾರ, ಅವರ ಗ್ರಹಸ್ಥಿತಿಗಳ ಪ್ರಕಾರ, ಗ್ರಹ ನಕ್ಷತ್ರಚಾರ ಪ್ರಕಾರ ಉಂಟಾಗ್ತಕ್ಕಂಥ ದೋಷಗಳಿಂದ ಮುಕ್ತರಾಗಬೇಕು. ಆ ದೋಷಗಳಿಂದ ದೂರ ಮಾಡಿಕೊಂಡಾಗಷ್ಟೇ ಅವರ ಫಲಾಫಲಗಳು ಸಿದ್ಧಿಯಾಗ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಆಲೋಚನೆ ಮಾಡೋದಾದರೆ ಮೇಷ, ವೃಷಭ, ಮಿಥುನ, ಈ ಮೇಷ, ವೃಷಭ, ಮಿಥುನ ಈ ರಾಶಿಗಳಿಗೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಜಾಗ್ರತೆ ಬೇಕು. ಯಾಕೆಂದರೆ ಪ್ರಸ್ತುತ ಇರತಕ್ಕಂಥ ಮೇಷರಾಶಿಯಲ್ಲಿ ರಾಹು ಇರೋದರಿಂದ, ಕುಂಭರಾಶಿಯಲ್ಲಿ ಶನಿ ಇರ್ತಕ್ಕಂಥದ್ರಿಂದ ಅಲ್ಲಿ ಸ್ವಲ್ಪ ಸಮಸ್ಯೆಗಳಂತಕ್ಕಂಥದ್ದು ಎದುರಾಗುತ್ತೆ. ಮೇಷ, ವೃಷಭ, ಮಿಥುನ ಒಂದು ಭಾಗ ಆದರೆ ಇನ್ನು ಸಿಂಹ, ಕನ್ಯಾ, ತುಲ, ಸಿಂಹ, ಕನ್ಯಾ, ತುಲ ಇಲ್ಲಿ ಮತ್ತೊಂಥರ ಆಗುತ್ತೆ. ಆದರೆ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಮನಸ್ಸಿಗೆ ಶಾಂತಿ, ನೆಮ್ಮದಿಯಿಂದ ಇರಬಹುದು. ಕಾರಣ ನಿಮ್ಮ ಜಾತಕದಲ್ಲಿ ಚಂದ್ರ ಇರ್ತಕ್ಕಂಥ ರೀತಿ ಹಾಗೆ. ಇನ್ನು ತುಲಾರಾಶಿ ಆರ್ಥಿಕ ಪರಿಸ್ಥಿತಿ ಹೇಗಿದೆ? ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಕೈ ಹಿಡ್ತಾ ಇದೆ. ಆದರೆ ರಾಜಯೋಗ ಅಂತಕ್ಕಂಥದ್ದು, ಯೋಗ ಫಲ ಎಂಬತಕ್ಕಂಥದ್ದು ತುಲಾರಾಶಿಯವರಿಗೆ ಕಂಡುಬರುತ್ತೆ. ಇನ್ನು ವೃಶ್ಚಿಕ ರಾಶಿ ಆರೋಗ್ಯನೂ ಬೇಕು, ವ್ಯವಹಾರನೂ ಬೇಕು. ಆದರೆ ಕೆಲಸ ಕಾರ್ಯಗಳಲ್ಲಿ ಮಾತ್ರ ಸಮಸ್ಯೆ ಎಂಬತಕ್ಕಂಥದ್ದಿದೆ. ನಿಷ್ಠೂರ ಮಾಡ್ತಕ್ಕಂಥವ್ರು ಜೊತೆಲೇ ಇರ್ತಾರೆ, ನಿಮ್ಮನ್ನು ಬಿಟ್ಟು ಮುಂದಕ್ಕೆ ಹೋಗಲ್ಲ ಅವರು. ಅದಕ್ಕಾಗಿ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಜಾಗೃತರಾಗಿರಬೇಕು. ಇನ್ನು ಧನುರಾಶಿಯಲ್ಲಿರ್ತಕ್ಕಂಥವ್ರ ಹಣಕಾಸಿನ ವಿಚಾರ ಯಥೇಚ್ಛವಾಗಿದೆ. ಆದರೆ ವ್ಯವಹಾರ ಏನು ಮಾಡ್ತಿದ್ದೀವಿ ಅವರಿಗೂ ಅರಿವಾಗಲ್ಲ, ಮತ್ತೊಬ್ಬರಿಗೂ ಗೊತ್ತಾಗಲ್ಲ. ಆದರೆ ಮೋಸ ಆಗೋದಿಲ್ಲ, ಧೈರ್ಯವಾಗಿ ತಾವು ಮುನ್ನಡೆಯಬಹುದು. ಏನೇ ಆದರೂ ಬರ್ತಕ್ಕಂತಹ ಯುಗಾದಿವರೆಗೂ ಮಾತ್ರ. ಇನ್ನು ಮಕರ, ಕುಂಭ, ಮೀನ, ಮಕರ, ಕುಂಭ, ಮೀನಕ್ಕಂತೂ ಹಣಕಾಸಿನ ವಿಚಾರ ಇರಲಿ, ವ್ಯವಹಾರಗಳಿರಲಿ, ಯಾವುದೇ ಕೆಲಸ ಕಾರ್ಯ ಆಗಿರಲಿ, ಅಂದುಕೊಂಡಿದ್ದನ್ನು ಸುಗಮವಾಗಿ ನಡೀಬೇಕಾದ್ರೆ ಮಕರ, ಕುಂಭ ಸ್ವಲ್ಪ ಮಾತ್ರ. ಮೀನರಾಶಿಯಲ್ಲಿ ರಾಜಯೋಗ. ಏನೇ ಆದರೂ ವಿಶ್ವಮಾತೆ ಗೋಮಾತೆಯನ್ನು ಪ್ರತಿಯೊಬ್ಬರು ಸಹಿತ 27 ನಕ್ಷತ್ರ 12 ರಾಶಿಗಳಿಗೆ ಸಂಬಂಧಪಟ್ಟ ಹಾಗೆ ವಿಶ್ವಮಾತೆ ಗೋಮಾತೆಯನ್ನು ಪ್ರಾರ್ಥನೆ ಮಾಡ್ತಾ, ಜನ್ಮ ಕೊಟ್ಟಂಥ ತಂದೆ ತಾಯಿ ಪಾದಮುಟ್ಟಿ ನಮಸ್ಕಾರ ಮಾಡಿ ಅವರ ಮಾರ್ಗದರ್ಶನದೊಂದಿಗೆ ನಮಗೆ ಎಷ್ಟೇ ಗೊತ್ತಿದ್ದರೂ, ಏನೇ ಗೊತ್ತಿದ್ದರೂ, ಗೊತ್ತಿದ್ದನ್ನು ಗೊತ್ತಿಲ್ಲ ಅಂತ ಹೇಳಿ ಮತ್ತಷ್ಟು ಕಲಿಯುವಂಥ ಒಂದು ಕ್ರಮಕ್ಕೆ ಮುಂದಾಗಿ ಹಿರಿಯರ ಆಶೀರ್ವಾದದೊಂದಿಗೆ ತಾವು ಒಂದು ಹೆಜ್ಜೆ ಮುಂದಕ್ಕೆ ಹಾಕಿದ್ರೆ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು. ಮತ್ತೊಮ್ಮೆ ಮಗದೊಮ್ಮೆ 2025 ಮುಗಿದು 26ರ ಪ್ರಾರಂಭ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. 2025-26 25-26ರಲ್ಲಿ ಚಿನ್ನದ ಬೆಲೆ ಹೇಗಿದೆಪ್ಪ? ಬೆಳ್ಳಿ, ಚಿನ್ನ ಬೇಕಾ, ಬೆಳ್ಳಿ ಬೇಕಾ? ಚಿನ್ನ ಬೇಕಾ, ಬೆಳ್ಳಿ ಬೇಕಾ? ಇವತ್ತಿನ ಮಾತು. ಅಂದು ನವರತ್ನಗಳ ಮಾತು. ನವರತ್ನ ಅಂದರೆ ಆ 9 ರತ್ನಗಳ ಬೆಲೆ ಆಗಿತ್ತು, ಅದರಲ್ಲೂ ವಜ್ರದ ಬೆಲೆ ಆಗಿತ್ತು. ಆದರೆ ಇವತ್ತು ವಜ್ರದ ಬೆಲೆಯ ಮೇಲೆ ಬಂದು ನಿಲ್ಲುವಂತಹ ಪರಿಸ್ಥಿತಿ ಇವತ್ತು ಸ್ವರ್ಣದ್ದಾಗಿದೆ, ಅಂದರೆ ಬಂಗಾರದ್ದಾಗಿದೆ. ಚಿನ್ನ ಮತ್ತು ಬೆಳ್ಳಿ ಈ ಬಾರಿ 2025 ಹಾಗೂ 26ರ ಮಧ್ಯದಲ್ಲಿ ಮತ್ತಷ್ಟು ಏರು ಜಾಸ್ತಿ ಆಗುತ್ತೆ. ಅಂದರೆ ಚಿನ್ನದ ಬೆಲೆಯೂ ಜಾಸ್ತಿ ಆಗುತ್ತೆ, ಬೆಳ್ಳಿಯ ಬೆಲೆ ಜಾಸ್ತಿ ಆಗುತ್ತೆ, ತಾಮ್ರದ ಬೆಲೆಯೂ ಅಷ್ಟೇ ಆಗುತ್ತೆ. ಯಾಕೆಂದರೆ ಲೋಹಗಳಿಗೆ ಅತೀತವಾದಂತಹ ಬೆಲೆ ಬರ್ತಕ್ಕಂಥದ್ದು 2025-26ರ ಒಂದು ಕಥೆಯಾಗಿದೆ. 2026 ಪ್ರಾರಂಭಕ್ಕೆ ಬರ್ತಕ್ಕಂತಹ ಯುಗಾದಿಗೂ ಮುನ್ನ ಚಿನ್ನದ ಬೆಲೆ ಅಧಿಕವಾದಂತಹ ಮಟ್ಟಕ್ಕೆ ಹೋಗುತ್ತೆ. ಇವತ್ತು ಏನು ಬೆಲೆ ಇದೆಯೋ ಇದು ಮತ್ತಷ್ಟು ಷೇರು ಮಾರುಕಟ್ಟೆಯಲ್ಲಿ ಜಾಸ್ತಿ ಆಗುತ್ತೆ. ಹಾಗೆ ಹಣದುಬ್ಬರ ಸಾಕಷ್ಟು ಇರೋದರಿಂದ ವಿದೇಶಗಳಲ್ಲಿ ನಡೀತಕ್ಕಂತಹ ವ್ಯವಹಾರ ಮತ್ತು ರಾಜ್ಯದಲ್ಲಿ ನಡೀತಕ್ಕಂಥ ವ್ಯವಹಾರ, ಭಾರತದಲ್ಲಿ ನಡೀತಕ್ಕಂಥ ವ್ಯವಹಾರಕ್ಕೂ ಸಾಕಷ್ಟು ಅಜಗಜಾಂತರ ವ್ಯತ್ಯಾಸವೇ ಸರಿ. ಆದರೆ ಚಿನ್ನ
ಬೆಳ್ಳಿ ಮತ್ತು ಆರ್ಥಿಕ ಪರಿಸ್ಥಿತಿ ಅಂತೂ ಸಾಕಷ್ಟು ಸಂಕಷ್ಟಗಳಿಗೆ ಒಳಗಾಗುವಂಥ ಪರಿಸ್ಥಿತಿ ಇರೋದರಿಂದ ಬಹಳ ಎಚ್ಚರಿಕೆ ವಹಿಸಬೇಕು. ಕೆಲವೊಬ್ಬರು ಕೈಲಿರ್ತಕ್ಕಂಥದ್ದನ್ನು ಹೇಗೋ ಮಾಡಿ ಕಳ್ಕೊಂಡ್ಬಿಡ್ತೀರಿ. ಅದಾದಮೇಲೆ ಪುನಃ ಪಡೆಯೋದು ಹೇಗಪ್ಪ ಅಂತ ಭಾಳ ಸಂಕಷ್ಟಕ್ಕೊಳಗಾಗ್ತೀರಿ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಯುವಕ ಸಮಾಜ ಬಹಳ ಬೇಗ ಶ್ರೀಮಂತಿಕೆ ಆಗಬೇಕು, ಬಹಳ ಬೇಗ ದೊಡ್ಡವರಾಗಬೇಕು ಅಂತ ಇಲ್ಲದಂಥ ರೀತಿ ಆನ್ಲೈನ್ ಗೇಮ್ಗಳಲ್ಲಿ ಆಟ ಆಡ್ತಿದ್ದೀರಿ. ಯುವ ಸಮಾಜ ಆನ್ಲೈನ್ ಗೇಮಿಗೆ ಬಂದು ಮನೇಲಿರ್ತಕ್ಕಂಥ ವಯಸ್ಸಾಗಿರ್ತಕ್ಕಂಥ ತಂದೆ ತಾಯಿನ, ಅವರು ಕೂಡಿಟ್ಟಿರ್ತಕ್ಕಂಥ ಅಷ್ಟೋ ಇಷ್ಟೋ ಆಸ್ತಿಯನ್ನು ಅಥವಾ ಏನೋ ಒಂದಿಷ್ಟು ಸಂಪಾದನೆ ಮಾಡಿರ್ತಕ್ಕಂಥ ಅಂಗೈಗಳ ಭೂಮಿಯನ್ನು ಎಲ್ಲವನ್ನು ಸಹಿತ ಮತ್ತೊಬ್ಬರು ಬಂದು ಕಬ್ಜಾ ಮಾಡುವಂಥ ರೀತಿ, ಮತ್ತೊಬ್ಬರು ಕಿತ್ಕೊಳ್ಳುವಂಥ ರೀತಿ, ಅಥವಾ ಇನ್ನೊಬ್ಬರು ಬಂದು ಹೆದರಿಸಿ ಅದರ ಬಗ್ಗೆ ದೌರ್ಜನ್ಯ ಮಾಡುವಂಥ ರೀತಿ ಇವತ್ತು ಮಕ್ಕಳು ತಂದೆ ತಾಯಿ ಕೊಡ್ತಿರ್ತಕ್ಕಂಥ ಪನಿಷ್ಮೆಂಟ್ ಆಗ್ತಾ ಇದೆ. ಬಹುಶಃ ಇಂತಹ ಸಮಸ್ಯೆಗಳು 2025ಕ್ಕೆ ಕೊನೆ ಆಗಬೇಕು ಬಿಟ್ಟರೆ 2026ಕ್ಕೆ ಅಂತಹ ಪರಿಸ್ಥಿತಿ ತಂದೆ ತಾಯಿಗೆ ಬರೆದಿರಲಿ. ಪ್ರತಿಯೊಬ್ಬ ತಂದೆ ತಾಯಿ ಅಪೇಕ್ಷೆ ಪಡ್ತಕ್ಕಂತಹದ್ದು ನನ್ನ ಮಕ್ಕಳು ಚೆನ್ನಾಗಿರಲಿ ಅಂತ. ಆ ಮಕ್ಕಳು ಚೆನ್ನಾಗಿರೋದನ್ನು ಬಿಟ್ಟು ಅಪ್ಪ ಅಮ್ಮ ಮಾಡಿರ್ತಕ್ಕಂತಹ ಒಂದು ಅಂಗೈಗಳ ಜಾಗನೋ ಒಂದಿಷ್ಟು ಆಸ್ತಿಯೋ ಅದನ್ನು ಇಲ್ಲದಂಥ ರೀತಿ ಕಳ್ಕೊಳ್ಳುವಂಥ ಪರಿಸ್ಥಿತಿ ಈ ಆನ್ಲೈನ್ ಗೇಮ್ಗಳಲ್ಲಿ ನಡೀತಿದೆಯಲ್ಲ. ಆದರೆ ಅದರಿಂದ ಮುಕ್ತರಾಗಬೇಕು. 2026 ನೀವು ಸಂತೋಷವಾಗಿರಬೇಕು. ಇನ್ನು ವಿದ್ಯಾರ್ಥಿಗಳ ಜೀವನ ಅಮೂಲ್ಯವಾಗಿರ್ತಕ್ಕಂಥದ್ದು. ವಿದ್ಯಾರ್ಥಿಗಳ ಜೀವನ ಚೆನ್ನಾಗಿದೆ, ಬೇಕಾಗಿರ್ತಕ್ಕಂಥ ಸುಂದರವಾದ ಬದುಕು ಕಟ್ಕೊಳ್ಳಿಕ್ಕೆ ಏನೆಲ್ಲ ವ್ಯವಸ್ಥೆ ಇದೆಯೋ 2026 ಪ್ರಾರಂಭದಲ್ಲೇ ತುಂಬ ಚೆನ್ನಾಗಿದೆ. ಹಾಗಾಗಿ ಯಾರೆಲ್ಲ ಸರ್ಕಾರಿ ಉದ್ಯಮ ಬಗ್ಗೆ ನೀವು ಚಿಂತನೆ ಮಾಡ್ತಿದ್ದೀರೋ, ಸರ್ಕಾರಿ ಕೆಲಸ ಬೇಕು, ಒಳ್ಳೆ ವಿದ್ಯಾಭ್ಯಾಸ ಆಗಬೇಕು, ನೀವು ಅಭ್ಯಾಸ ಮಾಡಿರ್ತಕ್ಕಂಥದ್ದಕ್ಕೆ ಸರಿಯಾದಂಥ ಮೌಲ್ಯಾಧಾರಿತ ಕೆಲಸ ಆಗಬೇಕು, ಖಂಡಿತ ಕಾರ್ಯಸಿದ್ಧಿ ಇದೆ. ಒಳ್ಳೆಯದಾಗಲಿ, ಶುಭವಾಗಲಿ.